ಸ್ವದೇಶಿ ದಿಶಾ ಕಂಪನಿಯ ಸಿಇಒ ಆಗಿ ಇವತ್ತು ನಮಗೆ ಮಹಾಲಕ್ಷ್ಮಿ ಅಂತ ಕರಿಬೋದು. ಫಸ್ಟ್ ಎಂಟ್ರೆನ್ಸ್ ಬಂದ್ಬಿಟ್ಟು ಇವತ್ತು ನಮ್ಮ ಈ ಒಂದು ಉತ್ಪನ್ನ ಎನರ್ಜಿಟಿ ಆಗಿ ಇವತ್ತು ಮೂವ್ಮೆಂಟ್ ಆಗ್ಬೇಕಂತಂದ್ರೆ ಇವತ್ತು ಮನೆಯಲ್ಲಿ ಯಾವುದೇ ಒಂದು ಸಕ್ಸಸ್ಫುಲ್ ಇವತ್ತು ಜೆಂಟ್ಸ್ ಇದ್ದಾರೆ ಅಂತಂದ್ರೆ ಅದರಿಂದ ಲೇಡೀಸ್ ಇದ್ದೇ ಇರ್ತಾರೆ. ರೈಟ್ ಸರ್, ಇರ್ತಾರೆ ಅಲ್ವೋ? ಎಸ್, ಅವರು ಮೊದಲಾಗಿ ಆ ಒಂದು ಸ್ವದೇಶಿ ದಿಶಾ ಕಂಪನಿಗೆ ಸಾಥ್ ಕೊಟ್ಟು ಗುರು ಸರ್ಗೆ ಒಂದು ಎನರ್ಜಿನ ಬೂಸ್ಟ್ ಮಾಡಿ ಇವತ್ತು ಸಕ್ಸಸ್ಫುಲ್ ಆಗಿ 12 ವರ್ಷ ಕಂಪ್ಲೀಟ್ ಮಾಡ್ಕೊಂಡು ಇವತ್ತು 13 ವರ್ಷದಲ್ಲಿ ಇವತ್ತು ರನ್ನಿಂಗ್ ನಡೀತಾ ಇದೆ ಸ್ವದೇಶಿ ದಿಶಾ ಕಂಪನಿ. ಬಟ್ ಅಂತ ಒಂದು ಅಮೃತದ ಜೊತೆಗೆ ಸುಮಾರು 8 ತಿಂಗಳಲ್ಲಿ ಲಾಸ್ಟ್ 8 ಮಂತ್ಸ್ ನಮಗೆ ಒಂದು ಸಮಸ್ಯೆ ಇತ್ತು. ಕೇರಾಮೃತ ಒರಿಜಿನ್ ಕೊಕೊನಟ್ ಎಲ್ಲ ಕೊಡ್ತಾ ಇದ್ವಿ. ಎಷ್ಟೋ ಜನ ಏರ್ ಫಾಲ್ಸ್ಗೆ, ಡಾಂಡ್ರಫ್ಸ್ಗೆ, ಸ್ಕಿನ್ ಡಿಸೀಸ್ಗೆ ಏರ್ ಆಯಿಲ್ ಕೇಳ್ತಾ ಇದ್ವಿ. ಕೇಳ್ತಿರ್ಬೇಕಾದ್ರೆ ನಾವು ಜಸ್ಟ್ ಮೇಡಮ್ ಅವರಿಗೆ ರೆಫರ್ ಮಾಡಿದಾಗ ಅವರೇ ಓನ್ ರಿಸರ್ಚ್ ಮಾಡಿ ರಿಸರ್ಚ್ ಆದಮೇಲೆ ಎಲ್ಲ ಟೆಸ್ಟಿಫೈಡ್ ಆದಮೇಲೆ ನಮಗೆ ಏರ್ ಆಯಿಲ್ ಲಾಂಚ್ ಮಾಡಿದ್ದಾರೆ. ಏರ್ ಆಯಿಲ್ ಲಾಂಚ್ ಮಾಡಿ ಜಸ್ಟ್ 8 ಮಂತ್ಸ್ ಆಗಿದೆ. ಹತ್ತತ್ರ ಸಕ್ಸಸ್ಫುಲ್ ಆಗಿ ನಾವು 50,000 ಪೀಸ್ಗಳನ್ನ ನಾವು ಸೇಲ್ ಮಾಡಿದ್ವಿ. ಅಷ್ಟು 100% ರಿಸಲ್ಟ್ ಇದೆ. ಇದು ಯಾವ ಥರ ರಿಸಲ್ಟ್ ಬಂತು, ಆ ಒಂದು ರಿಸಲ್ಟ್ ಬಗ್ಗೆ ತಿಳ್ಕೊಬೋದಾ ಸರ್? ತಿಳ್ಕೊಬೋದಾ? ಎಸ್, ಇವತ್ತು ನಮ್ಮ ಸ್ವದೇಶಿ ದಿಶಾ ಕಂಪನಿಯ ಮಹಾಲಕ್ಷ್ಮಿ ಮತ್ತು ಕಂಪನಿಯ ಸಿಇಒ ಆಗಿ ನಿಮ್ಮೆಲ್ಲರ ಎದ್ದು ನಿಂತು ಜೋರಾದ ಚಪ್ಪಾಳೆ ಮುಖಾಂತರ ನೀಲ ಮೇಡಮ್ ವೆಲ್ಕಮ್ ಮಾಡ್ತಾರೆ. ಚಪ್ಪಾಳೆ ಬರ್ಬೇಕು ಸರ್. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ ನಿಮ್ನೆಲ್ಲ ನೋಡಿ. ಆಕ್ಚುಲಿ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ, ನೀವೆಲ್ಲ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಒಂದ್ಸಲಿ ಎಕ್ಸೈಟೆಡ್ ಆಗಿದ್ದೀವಿ ಅಂತ ಹೇಳಿದ್ರೆ ಮುಂದುವರ್ಸೋಣ. ನನ್ನ ನೇಮ್ ಗೊತ್ತಿಲ್ಲ ಅನ್ಸುತ್ತೆ ನಿಮ್ಗೆಲ್ಲ. ಆಕ್ಚುಲಿ ನಾನು ನೀಲಾ ಗುರುಲಿಂಗಯ್ಯ. ನನ್ನ ಕಿರು ಪರಿಚಯ ನಿಮಗೆ ಮಾಡ್ಕೊಡ್ತೀನಿ. ಗುರುಲಿಂಗಯ್ಯವರ ಮಿಸಸ್ ನಾನು. ಆಕ್ಚುಲಿ ನಿಮ್ಗೆ ಏನಂತಂದ್ರೆ ವರ್ಜಿನ್ ಕೊಕೊನಟ್ ಆಯಿಲ್ ಬಗ್ಗೆ ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಡ್ತೀನಿ. ಇವತ್ತು ನಾವು ಅದರದೊಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ವರ್ಜಿನ್ ಕೊಕೊನಟ್ ಆಯಿಲ್ ಅಮೃತ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆಲ್ಮೋಸ್ಟ್ ನಿಮಗೆಲ್ಲ ನನಗೆ ಹೇಳೋದೇ ಅವಶ್ಯಕತೆ ಏನಿಲ್ಲ. ಹಾಗಾಗಿ ನಾನು ಇವಾಗ ನಿಮಗೆ ಒಂದು ಹರ್ಬಲ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ಆಲ್ಮೋಸ್ಟ್ 8 ಮಂತ್ಸ್ ಇಂದ ನಿಮಗೆ ಮಾಡಿ ಕೊಟ್ಟಿದ್ದೀನಿ ಆಲ್ರೆಡಿ. ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ಇವತ್ತು ಒಂದು ಕಿರು ಪರಿಚಯ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನಮ್ಮ ಎಡಿಒಗಳಾಗಿರ್ಬೋದು, ನಿಮ್ಮದು ಫೀಲ್ಡಲ್ಲಿ ಹೋಗಿ ನಿಮಗೆ ಅದ್ರ ಬಗ್ಗೆ ರಿಸಲ್ಟ್ ಎಲ್ಲ ಚೆನ್ನಾಗಿ ಗೊತ್ತಾಗಿದೆ. ಹಾಗಾಗಿ ನಾನೊಂದು ಚಿಕ್ಕ ಕಿರು ಪರಿಚಯ ಕೊಡ್ತೀನಿ. ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಒಂದು 21ನೇ ತಾರೀಕು ತುಂಬಾ ಖುಷಿಯಾದ ದಿವಸ, ಗುರುಪೂರ್ಣಿಮೆ ದಿವಸ. ಈ ಗುರುಪೂರ್ಣಿಮೆ ದಿವಸ ನೀವೆಲ್ಲ ಸೇರ್ಕೊಂಡಿರೋದು ತುಂಬಾ ಖುಷಿ ಆಗ್ತಾ ಇದೆ. ಗುರುಪೂರ್ಣಿಮೆ ದಿವಸ ಸಿಕ್ಕಿರೋದು ನಿಮಗೆ. ಇಂಥ ಗುರುಗಳ ಅವಶ್ಯಕತೆ ಯಾವ್ದಾದ್ರು ಒಂದು ಜೀವನದಲ್ಲಿ ಒಂದು ಮುಂದುವರಿಬೇಕು ಅಂತ ಅಂದ್ರೆ ಗುರುಗಳು ಬೇಕು. ಹಾಗಾಗಿ ಆ ಗುರುಗಳು ನಿಮ್ಗೆ ಆಲ್ರೆಡಿ ಸಿಕ್ಕಿದ್ದಾರೆ. ಅದನ್ನ ಸದ್ಬಳಕೆ ಮಾಡಿಕೊಂಡು ಇವತ್ತಿಂದ ಈ 21ನೇ ತಾರೀಕಿಂದ ನಿಮ್ಮ ಸಕ್ಸಸ್ ಇವತ್ತಿಂದ ಸ್ಟಾರ್ಟ್ ಆಗಬೇಕು. ಇವತ್ತಿಂದ ಎಲ್ಲರಿಗೂ ನಿಮ್ಮ ಎಲ್ಲ ಜೀವನದಲ್ಲಿ ಎಲ್ಲ ಸಕ್ಸಸ್ ಆಗಲಿ. ನಮ್ಮ ಕೇರಾಮೃತ ಫ್ಯಾಮಿಲಿ ಏನಿದೆ, ಇಷ್ಟು ಜನದ ಫ್ಯಾಮಿಲಿ ತುಂಬಾ ಖುಷಿ ಆಗ್ತಿದೆ. ಯಾಕೆಂತ ಅಂದ್ರೆ ನಾವು ಸ್ಟಾರ್ಟ್ ಮಾಡೋ ಟೈಮಲ್ಲಿ ತುಂಬಾ ಚಿಕ್ಕದಿತ್ತು. ಇವತ್ತು ಆಕ್ಚುಲಿ ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡು ಅದ್ರದ್ದು ಏನಂತಂದ್ರೆ ಇಡೀ ಪ್ರಪಂಚ ತುಂಬಾ ಹರಡ್ಬಿಟ್ಟಿದೆ ಆಲ್ರೆಡಿ. ಯಾಕೆಂತಂದ್ರೆ ಅದು ನಮ್ಮ ಕೇರಾಮೃತ ಕ್ವಾಲಿಟಿ ನಿಮ್ಗೆ ಎಲ್ಲ ನಿಮ್ಮ ಜೀವನದಲ್ಲಿ ವೆಲ್ತ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಎಲ್ಲಾ ತರದ್ದು ನಿಮ್ಗೆ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಫಸ್ಟ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಈ 21ನೇ ತಾರೀಕಿಂದ ಏನ್ ಸಕ್ಸಸ್ ಇದೆ, ನೆಕ್ಸ್ಟ್ ಮುಂದಿನ ವರ್ಷದವರೆಗೂ ನೀವು ಇನ್ನೂ ಇದ್ರೂ 4 ವರ್ಷ ಆಗಲಿ ಅಂತ ಹೇಳಿ ನಾನು ಆಶಿಸ್ತಾ ಇವತ್ತು ಒಂದು ಪ್ರೇಯರ್ ಮುಖಾಂತರ ಶುರು ಮಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುಗಳು ಸಿಕ್ಕಿದ್ದಾರೆ ನಿಮ್ಗೆ. ಅದನ್ನ ಆದಷ್ಟು ಎಷ್ಟು ಚೆನ್ನಾಗಿ ನೀವು ಸದ್ಬಳಕೆ ಮಾಡ್ಕೊತೀರಾ ಅಷ್ಟು ಜೀವನದಲ್ಲಿ ಯಶಸ್ವಿ ಆಗ್ತೀರಾ. ಆ ಯಶಸ್ವಿ ಎಲ್ಲ ನಿಮ್ಮದಾಗಲಿ ಅಂತ ಖುಷಿ ಪಡ್ತೀನಿ. ಎಲ್ಲ ನಿಮ್ಗೆ ಆಗಬೇಕು. ಇಂಥ ಗುರುಗಳನ್ನ ಸದ್ಬಳಕೆ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ಹರ್ಬಲ್ ನಿಮ್ಗೆ ಕೇರಾಮೃತ ಆಯುರ್ವೇದಿಕ್ ಹೇರ್ ಆಯಿಲ್ ಬಗ್ಗೆ ನನಗೆ ಒಂದು ಕಿರು ಪರಿಚಯನ ನಾನು ಮಾಡ್ಕೊಡ್ತೀನಿ. ಕೇರಾಮೃತ ಮೊದಲೇ ಗೊತ್ತಿದೆ ನಿಮ್ಗೆ, ಅಮೃತ. ಆ ಅಮೃತಕ್ಕೆ ಒಂದು ಆಯುರ್ವೇದಿಕ್ ಸೇರ್ಕೊಂಡ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಒಂದು ಕೂತ್ಕೊಂಡು ಮನೇಲಿ ಮಾತಾಡಿದ್ವಿ.
ನಮಗೆ ಒಂದು ಆಯುರ್ವೇದಿಕ್ ಅವಶ್ಯಕತೆ ಇತ್ತು. ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ನಮ್ಮ ಅಮೃತದೊಳಗೆ ಸೇರ್ಕೊಂಡ್ರೆ ಏನಾಗ್ಬೋದು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಕೇರಾಮೃತ ಆಲ್ರೆಡಿ ಒಂದು ಅಮೃತ, ಅದ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಕೇರಾಮೃತ್ ಅದ್ರ ಬಗ್ಗೆ ಹೇರ್ ಆಯಿಲ್, ಕೇರಾಮೃತ್ ಆಯುರ್ವೇದಿಕ್ ಹೇರ್ ಆಯಿಲ್ಗೆ ನಾವು 28 ಥರದ ಗಿಡಮೂಲಿಕೆ ಮತ್ತೆ ರೂಟ್ಸ್ಗಳನ್ನ ಅಲ್ಲಿ ಅದಕ್ಕೆ ಸೇರಿಸಿದೀವಿ, ಹರ್ಬ್ಸ್ ಇಂದ ತಯಾರಿಸಿದೀವಿ. ಮತ್ತೆ ನಿಮಗೆ ಏನು ಕೂದಲಿನ ಸಮಸ್ಯೆ ಇದೆ, ನರಿಶ್ಮೆಂಟ್ ಆಗಿರ್ಬೋದು, ಮತ್ತೆ ನಿಮಗೆ ಕೂದಲಿಗೆ ಸ್ಪ್ಲಿಟ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಈಗ ಏನು ಹೇರ್ ಫಾಲ್ ಆಗ್ತಿದೆ ಅದಕ್ಕೆಲ್ಲ ನಿಮಗೆ ಒಂದು ದೊಡ್ಡ ಟ್ರೀಟ್ಮೆಂಟ್ ಅಂತ ಅನ್ಕೊಂತೀವಿ. ಮತ್ತೆ ನೆಕ್ಸ್ಟ್ ಬಂದು ವರ್ಜಿನ್ ಕೋಕೋನಟ್ ಆಯಿಲ್ ಇದ್ದು 100% ನಿಮಗೆ ಫಲಿತಾಂಶ ಇದೆ. ಆಲ್ರೆಡಿ ನೀವೆಲ್ಲ ಹಚ್ಚಿದ್ದೀರಾ. ಅದ್ರದ್ದು ಡಿಫ್ರೆನ್ಸ್ ಬಿಟ್ವೀನ್ ನಾವು ನೆಕ್ಸ್ಟ್ ಟಾಪಿಕ್ಗೆ ನಾನು ಹೇಳ್ತೀನಿ. ಇದು ಒಂದು ರಾಸಾಯನಿಕ ಮುಕ್ತವಾಗಿದೆ. ಆಕ್ಚುಲಿ ನಾವು ಪ್ರಿಸರ್ವೇಟಿವ್ ಆಗಿ ನಾವು ನಿಮಗೆ ಕೊಟ್ಟಿಲ್ಲ. ಯಾವುದೇ ತರದ ಸುವಾಸನೆ ಅಂದ್ರೆ ನಿಮಗೆ ಫ್ರೇಗ್ರೆನ್ಸ್ ಯಾವುದು ಹಾಕಿಲ್ಲ. ನೀವು ಕೆಲವೊಂದು ಪ್ರಾಡಕ್ಟ್ಗಳನ್ನ ನೋಡಿರ್ಬೋದು, ಅದಕ್ಕೆ ಕೆಲವಷ್ಟು ಫ್ರೇಗ್ರೆನ್ಸ್ಗಳನ್ನ ಆ್ಯಡ್ ಮಾಡಿ ನಿಮಗೆ ಆಯಿಲ್ನ ಕೊಟ್ಟಿರ್ತಾರೆ. ಹಾಗಾಗಿ ಇದರಲ್ಲಿ ಅಷ್ಟು ಫ್ರೇಗ್ರೆನ್ಸ್ನ ನಾವು ಕೊಟ್ಟಿಲ್ಲ. ಪ್ಯೂರ್ಲಿ ನ್ಯಾಚುರಲ್ ಹರ್ಬಲ್ ಹೇರ್ ಆಯಿಲ್ನ ರೆಡಿ ಮಾಡಿ ನಾವು ನಿಮಗೆ ಕೊಟ್ಟಿದ್ದೀವಿ. ನೆಕ್ಸ್ಟ್ ಒನ್ ಬಂದು ಇಷ್ಟು ಥರದ ಹರ್ಬಲ್ನ ರೂಟ್ಸ್ಗಳನ್ನ ಅದಕ್ಕೆ ಆ್ಯಡ್ ಮಾಡಿದ್ವಿ ಅಂತ ಅಂದರೆ ಒಂದು 3 months ಆಲ್ರೆಡಿ ನಿಮಗೆ ನಾವು ಏನಾದರೂ ನೀವು ಆಯಿಲ್ ಕೇಳಿದ್ರೆ 20 days ಬೇಕು. ಯಾಕೆ 20 days ಬೇಕು ಅಂತ ಅಂದರೆ 20 days ಮುಂಚೆ ನಾವು ಆ ಆಯಿಲಿಗೆ ಹರ್ಬ್ಸ್ಗಳನ್ನ ನೆನೆ ಹಾಕಬೇಕು. ನಾವು ಸಡನ್ ಹೇಳಿದ ತಕ್ಷಣ ಎಲ್ಲರಿಗೂ ಇವತ್ತೇನೋ ಆರ್ಡರ್ ಬಂತು ಇವತ್ತೇ ಕೊಟ್ಬಿಡ್ಬೇಕು ಆಗಲ್ಲ. ಯಾಕೆ ಅಂತಂದ್ರೆ 15 days ಅದು ಆಯಿಲಲ್ಲಿ ಚೆನ್ನಾಗಿ ನೆನೆ ಹಾಕಬೇಕು. ಅದು ನೆಂದ ಮೇಲೆ ನಾವು ನಿಮಗೆ ಆಯಿಲ್ನ ರೆಡಿ ಮಾಡ್ಕೊಡೋದಕ್ಕೆ ಬರೋದು. ಆಮೇಲೆ ಆ್ಯಕ್ಚುಲಿ ಇದು 100% ಪ್ರೂವನ್. ನಮ್ಮ ಸೈಂಟಿಸ್ಟ್ಗಳನ್ನ ನಾನು ತಗೊಂಡು ಅವ್ರ ಬಗ್ಗೆ ವಿಚಾರಿಸಿ ಇದ್ರ ಬಗ್ಗೆ ತಿಳಿಸಿ ನಾವು ಒಂದು ಎಲ್ಲ ಥರದ ಸಮಸ್ಯೆ ಅಂದರೆ ಸ್ಕಿನ್ ಡಿಸೀಸ್ ಆಗಿರ್ಬೋದು, ಹೇರ್ ಫಾಲ್ ಏನೇನು ಪ್ರಾಬ್ಲಮ್ಸ್ ಇದೆ ಆ ಹೇರ್ ಪ್ರಾಬ್ಲಮ್ಗೆಲ್ಲ ಕ್ಲಿಯರ್ ಮಾಡೋದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ್ದೀವಿ. ಆಮೇಲೆ ಆ್ಯಕ್ಚುಲಿ ಏನೇನು ಹಾಕಿದ್ದೀವಿ ಅಂತ ನಿಮ್ಮ ಹತ್ರ ಶೋ ಆಗ್ತಾ ಇದೆ. ಇದರಲ್ಲಿ ಕೆಲವೊಂದಷ್ಟು ಇದೆ. ಇನ್ನೂ ಪಂಚವಟಿ ಏನಂತಂದ್ರೆ ನಿಮ್ಮ ಸ್ಕಿನ್ ಡಿಸೀಸ್ಗೆ ಏನೇನೆಲ್ಲ ರೂಟ್ಸ್ ಬೇಕು. ಈಗ ಒಂದು ಸೋರಿಯಾಸಿಸ್ ಆಗಿರ್ಬೋದು, ಪ್ಯಾರಲಿಸ್ ಆಗಿರ್ಬೋದು, ಆ ಪ್ಯಾರಲಿಸಿಸ್ಗೆ ಏನೆಲ್ಲ ರೂಟ್ಸ್ಗಳನ್ನ ನಿಮಗೆ ಆ್ಯಡ್ ಮಾಡಬೇಕು ಇದರಲ್ಲಿ ಆದಷ್ಟು ಅದನ್ನ ಆ್ಯಡ್ ಮಾಡಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಡೇಸಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಅಂತ ಅಂದರೆ ನಿಮಗೆ ಹೇರ್ ಫಾಲ್ ಆಗೋದು ಕಂಟ್ರೋಲ್, ಒಂದು ಹೇರ್ ಫಾಲ್ ಆಗದೇ ಇರೋ ಥರಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ ರೆಡಿ ಆಗಿದೆ. ನಿಮ್ಗೆ ಆಲ್ಮೋಸ್ಟ್ 100% ಏನೆಲ್ಲ ಹಾಕ್ಬೋದು ಅದ್ರದ್ದೆಲ್ಲ. ಆ್ಯಕ್ಚುಲಿ ಬೇರೆ ಆಯಿಲ್ಗಳಿಗೆ ನೀವು ನೋಡಿದ್ರೆ ಡಿಫ್ರೆನ್ಸ್ ಬಿಟ್ವೀನು ನಮ್ಮಷ್ಟು ಹರ್ಬ್ಸ್ಗಳಾಗಿರ್ಬೋದು, ರೂಟ್ಸ್ಗಳಾಗಿರ್ಬೋದು ಅವ್ರು ಹಾಕಿಲ್ಲ. ಆಮೇಲೆ ಕೆಲವಷ್ಟು ಏನಂತ ಅಂದರೆ ಕೆಲವಷ್ಟು ಜನ ಹೇರ್ ಆಯಿಲ್ ಮಾಡಿದ್ದಾರೆ. ಹೇರ್ ಆಯಿಲ್ ಮಾಡಿದ್ದಕ್ಕೆ ಎಷ್ಟು ಅಂಶ ಸೇರಿಸ್ಬೋದು ಅಷ್ಟು ಅಂಶ ಮಾತ್ರ ಸೇರಿಸಿರ್ತಾರೆ. ಏನಂತಂದರೆ ಒಂದು ಏನು ಆನಿಯನ್ ಆಯಿಲ್ ಆಗಿರ್ಬೋದು, ಬರೀ ಆನಿಯನ್ ಸೀಡ್ಸ್ಗಳನ್ನ ಮಾತ್ರ ಅದಕ್ಕೆ ಆ್ಯಡ್ ಮಾಡಿರ್ತಾರೆ. ಬಟ್ ಆದರೆ ನಾವು ಆ ಥರ ಅಲ್ಲ, 28 ರೂಟ್ಸ್ ಮತ್ತು ಹರ್ಬ್ಸ್ಗಳನ್ನ ನಾವು ಅದಕ್ಕೆ ಸೇರಿಸಿ ನಾವು ಆಯಿಲ್ನ ರೆಡಿ ಮಾಡಿದ್ವಿ. ನೆಕ್ಸ್ಟ್ ಒನ್ ಬಂದು ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಏನಂತ ಅಂದರೆ ಬಿಟ್ವೀನ್ ಹೇಗಿದೆ ಅಂತ ಅಂದರೆ ನೆಕ್ಸ್ಟ್ ಬಂದು ಹೇರ್ ಆಯಿಲ್ದು ನಿಮಗೆ 100% ಕ್ವಾಲಿಟಿ ಪ್ರಾಡಕ್ಟ್ನ ನಾವು ನಿಮ್ಮ ಕೈಲಿ ಕೊಟ್ಟಿದ್ದೀವಿ ಅಂತ ಅಂದರೆ ಎವ್ರಿ ಡೇ ಏನು ಮಾಡಬೇಕು ಅಂತ ಅಂದರೆ ನೈಟ್ ಆಗೋರಿಗೆ ನೈಟ್ ಹಚ್ಕೊಳ್ಳಿ, ಮಾರ್ನಿಂಗು ವಾಶ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮಾರ್ನಿಂಗ್ ಹಚ್ಬಿಟ್ಟು ಒಂದು 5 minutes ಮಸಾಜ್ ಮಾಡಿ ನೀವು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಬೇಕು. ಇನ್ನೊಂದು ಕೆಲವಷ್ಟು ಏನಂತಂದರೆ ಮನೆಯಲ್ಲಿ ಆದಷ್ಟು ಮರದಿಂದ ಕೂಮ್ಗಳನ್ನ ತಯಾರಿಸಿರ್ತಾರೆ, ಆದಷ್ಟು ಮರದ ಕೂಮ್ಗಳನ್ನ ಯೂಸ್ ಮಾಡಿ. ಆಮೇಲೆ ನೆಕ್ಸ್ಟ್ ಒಂದು ಕಂಪ್ನಿದು ಪ್ರಾಡಕ್ಟ್ಸ್ಗಳೆಲ್ಲ ಇದೆ, ಅದನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಶಾಂಪು, ಒಂದು ಶಾಂಪೂನ ತಗೊಳ್ಳಿ. ಆದಷ್ಟು ನಾನು ಏನು ಪ್ರಿಫರ್ ಮಾಡ್ತೀನಿ ಅಂತಂದರೆ ಸಿಗೆ ಪೌಡರ್ನ ಯೂಸ್ ಮಾಡಿದ್ರೆ ಬೆಟರ್ ಅಂತ ಅನ್ಕೊಂತೀವಿ. ನೆಕ್ಸ್ಟು ಇನ್ನೊಂದು 6-7 months ಒಳಗೆ ನಮ್ಮದೇ ಶಾಂಪೂ ರೆಡಿ ಆಗ್ತಾ ಇದೆ ಕೇರಾಮೃತ್ ಕಂಪ್ನಿಯಿಂದ. ಅದು ಬಂದಾಗ ನಾವು ಪ್ರೊವೈಡ್ ಮಾಡ್ತೀವಿ. ಅಲ್ಲಿವರೆಗೂ ನೀವು ಒಂದು ಸಿಗೆ ಪೌಡರ್ನ ಯೂಸ್ ಮಾಡಿ ಈ ಆಯಿಲ್ನ ಅಪ್ಲೈ ಮಾಡ್ಕೊಂಬನ್ನಿ. ನೈಟ್ ಹಚ್ಚಿ ಮಾರ್ನಿಂಗ್ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಮಾರ್ನಿಂಗು 1-2 hours ಬಿಟ್ಬಿಟ್ಟು ನೀವು ವಾಶ್ ಮಾಡಿದ್ರೂ ಬೆಟರ್ ದ್ಯಾನ್. ನೆಕ್ಸ್ಟ್ ಬಂದು ನಾನು ಬೇರೆಯವ್ರ ಥರ ಆಯಿಲಿಂದ ಇದ್ರ ಬಗ್ಗೆ ಹೇಳ್ತಾರೆ ಬೇರೆ ಕಂಪ್ನಿದು. ನನ್ನ ಕಂಪ್ನಿ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಅಷ್ಟು ಕಂಪ್ನಿಗಳದ್ದು ಬಂದಿದೆ. ಬಟ್ ಈ ಹೇರ್ ಆಯಿಲಿಂದು ಏನೇನೆಲ್ಲ ಯೂಸಸ್ ಅಂತ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ನಿಮಗೆ. ಹೇರ್ ಆಯಿಲ್ ಬಗ್ಗೆ ಏನೇನು ಯೂಸಸ್ ಅಂತ ಅಂದರೆ ಈಗ ಇದನ್ನ ಆಯಿಲ್ನ ಹಚ್ಚೋದ್ರಿಂದ ನಿಮ್ಮ ಕೂದಲು ತುಂಬ ಒರಟಾಗಿರುತ್ತೆ. ಆ ಒರಟಾಗಿರೋದಕ್ಕೆ ತುಂಬ ಮೃದು ಆಗಬೇಕು, ನನಗೆ ಸ್ಮೂತ್ ಆಗಬೇಕು ಅಂತ ಅಂದರೆ ಈ ಆಯಿಲ್ ನಿಮಗೆ ತುಂಬ ಹೆಲ್ಪ್ ಬರುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ವಿನ್ಯಾಸ ಚೈತನ್ಯನ ಸುಧಾರಿಸುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಪ್ರೋಟೀನ್ನ ಕೊಡುತ್ತೆ. ಯಾಕೆಂದರೆ
ಅಷ್ಟೇ ಪ್ರೋಟೀನ್, ಇಷ್ಟು ಪ್ರೋಟೀನ್ನ ತಿಂದರೆ ನಮ್ಮ ಬಾಡಿಗೆ ಕನ್ಸಂಪ್ಷನ್ ಮಾಡಿದ್ರೆ ಇಷ್ಟು ಪ್ರೋಟೀನ್ ಬೇಕು ಅನ್ನೋದು ನಮಗೆ ಎವ್ರಿ ಡೇ ನಾವು ಅದನ್ನ ಸಜೆಸ್ಟ್ ಮಾಡ್ಕೊಂಡು ಅದಕ್ಕೋಸ್ಕರ ನಾವು ಟೈಮ್ ಮಾಡ್ಕೊಳಕ್ಕಾಗಲ್ಲ. ನಿಮಗೆ ಸುಲಭವಾಗ್ಲಿ ಅಂತಲೇ ಅದಕ್ಕೋಸ್ಕರ ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ನ ನಾವು ಇದರಲ್ಲಿ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದು ಚರ್ಮಕ್ಕೆ ತೇವಾಂಶ ನೀಡಿ ತಲೆ ಹೊಟ್ಟನ್ನ ನಿವಾರಣೆ ಮಾಡುತ್ತೆ. ತಲೆ ಹೊಟ್ಟು ತುಂಬಾ ಜನಕ್ಕೆ ತಲೆ ಹೊಟ್ಟಿದೆ, ಅದೊಂದು 3-4 ಥರ ತಲೆ ಹೊಟ್ಟಿದೆ. ಸ್ವಲ್ಪ ತಲೆ ಹೊಟ್ಟು ಬಂದಿರುತ್ತೆ, ಇನ್ನೊಬ್ರು ಕೆಲವಷ್ಟು ಜನಕ್ಕೆ ಚರ್ಮಕ್ಕೆನೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಅದನ್ನ ಸ್ವಲ್ಪ ಸ್ಕ್ರಾಚ್ ಮಾಡಿದ್ರೆ ಬ್ಲಡ್ಡೇ ಬಂದ್ಬಿಡುತ್ತೆ. ಈ ಥರದ್ದೆಲ್ಲ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳು ಕೆಲವಂಶ ಏನಂತಂದ್ರೆ ಜನಗಳಿಗೆ ಪೇಷನ್ಸ್ ಬೇಕು, ಮೇನ್ ಇಂಪಾರ್ಟೆಂಟು. ಪೇಷನ್ಸ್ ಏನಂತಂದ್ರೆ ಈಗ ಹಚ್ಚಿದ ತಕ್ಷಣ in 2 days ರಿಸಲ್ಟ್ ಬರಬೇಕು. ನಥಿಂಗ್ ಯಾವ್ದಾದ್ರು ಇದೆಯಾ ಆ ಥರ ಹಚ್ಚಿದ ತಕ್ಷಣ ನಾಳೆ ಬೆಳಗ್ಗೆ ಏನಾದರೂ ರಿಸಲ್ಟ್ ಕೊಡೋವಂಥದ್ದು ಯಾವುದೂ ಇಲ್ಲ ಪ್ರಪಂಚದ ಮೇಲೆ. ಸ್ವಲ್ಪ ನಮ್ಮದು ರಿಯಾಲಿಟಿ ಯೋಚನೆ ಮಾಡಬೇಕು. ಫಸ್ಟ್ ಮೇನ್ ಇಂಪಾರ್ಟೆಂಟು ರಿಯಾಲಿಟಿ ಯೋಚನೆ ಮಾಡಬೇಕು. ಇದನ್ನ ಹಚ್ತಾ ಬಂತವ್ರೆ ಫಸ್ಟ್ ಟ್ರಸ್ಟ್ ನಂಬಬೇಕು. ಫಸ್ಟು ನಮ್ಮ ಆಯಿಲ್ನ ನಾವು ಹಚ್ಚಿದಾಗ ನಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಆಗುತ್ತೆ. ಸ್ವಲ್ಪ ಕಾದು ನೋಡೋಣ, 1 ಮಂತ್ಗೆ ಎಷ್ಟು ರಿಸಲ್ಟ್ ಬಂತು. ಬೇರೆಯವ್ರಂಗೆ ಬೇರೆಯವ್ರ ಕೂದಲನ್ನ ತೋರಿಸೋದು ಇಲ್ಲ, ಅವ್ರ ಕೂದಲನ್ನೇ ತೋರಿಸೋದು ಇಲ್ಲ, ಅವ್ರಿಗೆ ಸಂಬಂಧಪಟ್ಟಂಗೆ ಆ ಥರ ನಮ್ಮ ಪ್ರಾಡಕ್ಟ್ ಇಲ್ಲ. ಅದನ್ನ ಹಚ್ಚಿ ನಿಮ್ಗೆ ಸ್ವಲ್ಪ ಟೈಮ್ ಆಗಬೇಕು. ಟೈಮ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ 1 ಮಂತ್ ಬೇಕು ಟೈಮು. 1 ಮಂತ್ ಸ್ವಲ್ಪ ಕಾದು ನೋಡಿ, ಆಮೇಲೆ ನಿಮ್ಗೆ ರಿಸಲ್ಟ್ 100% ರಿಸಲ್ಟ್ ಇದೆ. ಬಟ್ ಆದ್ರೆ ಎಲ್ಲಾ ಕಂಪ್ನಿಯವರು ಏನಾದ್ರು ಬಂದು ಹೇಳ್ತಾರ ನಿಮ್ಗೆ, ಹಿಮಾಲಯ ಕಂಪ್ನಿಯವರು ಏನಾದ್ರು ಬಂದು ನಿಮ್ಗೆ ಹೇಳ್ತಾರ 100% ರಿಸಲ್ಟ್ ಇದೆ, ಇದರಿಂದ ಹಚ್ಚಿದ ತಕ್ಷಣ ಈ ತರ ರಿಸಲ್ಟ್ ಸಿಗುತ್ತೆ, ಈ ತರ ರಿಸಲ್ಟ್ ಸಿಗುತ್ತೆ ಅಂತ ಯಾರು ಹೇಳಲ್ಲ. ಗೊತ್ತಾ ನಿಮ್ಗೆ? ಹಿಮಾಲಯ ಕಂಪ್ನಿ ಅವ್ರನ್ನ ಹೋಗಿ ಯಾರು ಮೀಟ್ ಮಾಡ್ತೀವಾ? ಇಲ್ಲ. ಸಂತೂರ್ ಕಂಪ್ನಿ ಹೋಗಿ ಮೀಟ್ ಮಾಡ್ತೀವಾ? ಇಲ್ಲ. ಬಟ್ ಆದ್ರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡೋರು ನಾವೇ ಬಂದು ನಿಮ್ಮ ಹತ್ರ ಹೇಳ್ತಾ ಇದೀವಿ ಏನಂತಂದ್ರೆ ಸ್ವಲ್ಪ 1 ಮಂತ್ ಎಲ್ಲಾ ತರದ ನಿವಾರಣೆ ಆಗ್ಬೇಕು ಅಂದ್ರೆ, ಈಗ ಥೈರಾಯ್ಡ್ ಇರುತ್ತೆ, ಥೈರಾಯ್ಡ್ ಟ್ಯಾಬ್ಲೆಟ್ ಎಷ್ಟು ಮಂತ್ ಕೊಡ್ತಾರೆ? 1 ಮಂತ್. 3 ಮಂತ್ ನೀವು ಅದನ್ನ ಕಂಟಿನ್ಯೂಸ್ 1 ಡೇ ಬಿಡ್ದಂಗೆ ಹಚ್ಚಿ ಆಮೇಲೆ ರಿಸಲ್ಟ್ ನೋಡ್ಬೇಕು ಅಲ್ವಾ? ಆಮೇಲೆ ಟೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ಯಾವ ತರ ನಾರ್ಮಲ್ ಬಂದಿದೆಯಾ ಹೇಗೆ ಬಂದಿದೆಯಾ ಗೊತ್ತಾಗುತ್ತೆ. ಬಟ್ ಅದೇ ತರ ಇದನ್ನ ನೀವು ಅಟ್ಲೀಸ್ಟ್ 1 ಮಂತ್ ಆದ್ರೂ ಹಚ್ಚಿ ಅದಾದ್ಮೇಲೆ ನೀವು ಸ್ಟೇಟ್ಮೆಂಟಿಗೆ ಬರಬೇಕು. ನೆಕ್ಸ್ಟ್ ಒನ್ ಸ್ಟ್ರೆಸ್ ಬೂಸ್ಟರ್. ಆಕ್ಚುಲಿ ತುಂಬಾ ಸ್ಟ್ರೆಸ್ ಆಗಿರುತ್ತೆ ನಿಮ್ಗೆ. ಸ್ಟ್ರೆಸ್ ಆದಾಗ ಮನೆಗೆ ಅದನ್ನ ಹಚ್ಕೊಂಡ್ರೆ ಒಂದು 10 ಮಿನಿಟ್ಸ್ ಆ 15 ಮಿನಿಟ್ಸ್ ಅಲ್ಲಿ ನಿಮ್ಗೆ ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬಂದು ಕೂದಲು ಉದುರುವಿಕೆ. ಯಾರಿಗೆಲ್ಲ ತುಂಬಾ ವೈಟ್ ಹೇರ್ಸ್ ಆಗಿದೆ, ಈಗ ವೈಟ್ ಹೇರ್ಸ್ ಯಾರಿಗಾಗಿದೆ ಆ ವೈಟ್ ಹೇರ್ಸ್ ನಿಧಾನಕ್ಕೆ ಕಡಿಮೆ ಆಗುತ್ತೆ. ಬಟ್ ಬರೋ ವೈಟ್ ಹೇರ್ಸ್ ಈ ಆಯಿಲ್ನ ಹಚ್ಚೋದ್ರಿಂದ ವೈಟ್ ಹೇರ್ಸ್ ಕಂಪ್ಲೀಟ್ ನಿಂತೋಗ್ಬಿಡುತ್ತೆ. ನಿಮಗೆ ಬ್ರೌನ್ ಕಲರ್ ಬ್ಲ್ಯಾಕ್ ಹೇರ್ನ ನೀವು ತಗೊಬಹುದು. ಮೇಡಮ್ ನನಗೆ ಬಾಲ್ಡೆಡ್ ಆಗಿದ್ದೀನಿ, ನಂಗೆ ಹೇರ್ಸ್ ಬಂದ್ಬಿಡ್ಬೇಕು, ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಫಿಲ್ಮ್ ಸ್ಟಾರ್ಸ್ಗಳೆಲ್ಲರಿಗೂ ಇದೆ ಅಲ್ವಾ, ಅವ್ರೇನಾದ್ರೂ ತಗೊಳಕ್ಕಾಗತ್ತಾ? ಇಲ್ಲ. ಜಸ್ಟ್ ಏನಂತಂದ್ರೆ ನಿಮಗೆ ಗ್ರೋತ್ ಆಗ್ತಾ ಇರತ್ತೆ. ಆ ಗ್ರೋತ್ ಆಗ್ತಾ ಇರೋದಕ್ಕೆ ಈ ಆಯಿಲ್ನ ಹಾಕಿದ್ರೆ ಇನ್ನೂ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಗ್ರೋತ್ ಸ್ಟಾರ್ಟ್ ಆಗಿ ಇನ್ನೂ ಹೆಚ್ಚು ಕೂದಲು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಕೂದಲು ಒಣಗಿರೋ ತರ ಉಪಕರಣಗಳನ್ನ ಹೇರ್ ಡ್ರೈಯರು ಮತ್ತೆ ಕೆಲವಷ್ಟು ಜನ ಹೇರ್ ಕಲರ್ಸ್ಗಳೆಲ್ಲ ತುಂಬಾ ಹಾಕ್ಸಿರ್ತಾರೆ. ಆಲ್ಮೋಸ್ಟ್ ನೀವಲ್ಲ, ನಾನು ಸುಮ್ಮನೆ ಒಂದು ಎಲ್ಲೋ ಫಂಕ್ಷನ್ ಅಲ್ಲಿ ಇಲ್ಲಿ ಸಿಂಗಾಪುರ್ ಮಲೇಷ್ಯಾ ಇದೆಲ್ಲ ಹೋದಾಗ ನಾವು ಹಚ್ಚಿದೀವಿ. ಆಕ್ಚುಲಿ ನಾನು ಹಾಕಿದ್ದೀನಿ ನೋಡಿ. ಆಕ್ಚುಲಿ ಅದೆಲ್ಲ ಹಚ್ಚಿದಾಗ ತುಂಬಾ ಹೇರ್ ಫಾಲ್ ಆಗುತ್ತೆ. ಅದನ್ನೆಲ್ಲ ಹೇರ್ ಫಾಲ್ ಇಂದ ನೀವು ಕಂಟ್ರೋಲ್ ಆಗಿ ತುಂಬಾ ಚೆನ್ನಾಗಿ ಹೇರ್ಸ್ ಬರಬೇಕು ಅಂತ ಅಂದ್ರೆ 100% ಗ್ಯಾರಂಟಿ ನಮ್ಮ ಕೇರಾಮೃತ್ ಆಯುರ್ವೇದಿಕ್ ಹೇರ್ ಆಯಿಲ್. ಈ ಕೇರಾಮೃತ್ ಆಯುರ್ವೇದಿಕ್ ಹೇರ್ ಆಯಿಲ್ ಇಂದ ಏನೇನೆಲ್ಲ ಸಿಕ್ತು? ಡ್ಯಾಂಡ್ರಫ್ ಕ್ಲಿಯರ್ ಆಯ್ತು, ನಿಮ್ಗೆ ಹೇರ್ ಫಾಲ್ ಕಡಿಮೆ ಆಯ್ತು. ಆಮೇಲೆ ವೈಟ್ ಹೇರ್ಸ್ ಏನೆಲ್ಲ ಬರ್ತಾ ಇದೆ ಆ ವೈಟ್ ಹೇರ್ಸ್ ಎಲ್ಲ ನಿಮಗೆ ಆಟೋಮೆಟಿಕ್ಲಿ ಟೈಮ್ ಹೋದಂಗೆ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಆಲ್ಮೋಸ್ಟ್ 3 ಮಂತ್ಸ್ ಯಾರು ತಗೊಂತಾರೆ ಅವರಿಗೆ 100% ರಿಸಲ್ಟ್ ಅಂತೂ ನಮ್ಮ ಕೇರಾಮೃತಿಂದ ನಿಮಗೆ ಗ್ಯಾರಂಟಿ 100 ಪ್ರೂವ್ ಕೊಡ್ತೀವಿ. ನೆಕ್ಸ್ಟ್ ಬಂದು ನಿಮ್ಗೆ ನಾನು ರಿಸಲ್ಟ್ ತೋರಿಸ್ತೀನಿ. ಏನ್ ರಿಸಲ್ಟ್ ಅಂತ ಅಂದ್ರೆ ಆಲ್ಮೋಸ್ಟ್ ಈಗ ಬೇರೆಯವ್ರನ್ನೆಲ್ಲ ರಿಸಲ್ಟ್ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿದೆ. ಯಾರೆಲ್ಲ ತಗೊಂಡಿದ್ದಾರೆ ಅವ್ರಿಗೆಲ್ಲ ರಿಸಲ್ಟ್ ಚೆನ್ನಾಗಿ ಹೋಗಿದೆ. ಈ ಆಯಿಲ್ನ ತಗೊಂಡ್ರೆ ಏನಾಗುತ್ತೆ? ಕೂದಲಿನ ಆರೈಕೆ ಮತ್ತೆ ಚರ್ಮ ರೋಗಗಳಿಂದ ರಕ್ಷಣೆ, ಕಪ್ಪು ಕಲೆ ಮೊಡವೆಗಳಿಂದ ಇದು ಮುಕ್ತ ತ್ವಚೆ ಸಿಗುತ್ತೆ, ಕಾಂತಿಯುತ
ಚರ್ಮ, ಪಾದಗಳಿಗೆ ಆರೈಕೆ. ಏನಂತಂದ್ರೆ ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ, ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು 10 ಮಿನಿಟ್ಸ್ ಅದನ್ನ ಕೈಗೆ ಹಾಕೊಂಡು ಒಂದು 2 ಡ್ರಾಪ್ಸ್ ಮುಖದಿಂದ ಕಾಲವರೆಗೂ ಚೆನ್ನಾಗಿ ಒಂದು ಜಸ್ಟ್ ಅಪ್ಲೈ ಮಾಡಿ ಒಂದು ಕಡಲೆ ಹಿಟ್ಟಲ್ಲಿ ನೀವು ವಾಶ್ ಮಾಡ್ಕೊಳ್ಳಿ. ಫೇಸ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಬಾಡಿ ವಾಶ್ ಆಗಿರ್ಬೋದು, ನಿಮ್ಮ ತ್ವಚೆ ತುಂಬಾ ಚೆನ್ನಾಗಾಗುತ್ತೆ. ಯಾಕಂದ್ರೆ ತುಂಬಾ ಸಿಂಪಲ್ ಟಿಪ್ಸ್ ನಿಮ್ಮ ಕೈಲೇ ಇರುತ್ತೆ. ಬಟ್ ಅದಕ್ಕೋಸ್ಕರ ತುಂಬಾ ಹತ್ರ ಹೋಗ್ಬಿಟ್ಟು ಹಾಸ್ಪಿಟಲ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಹೋಗಿ ತುಂಬಾ ತರದ ಥೆರಪಿಗಳನ್ನೆಲ್ಲ ಮಾಡ್ಕೊಂತೀವಿ. ದಯವಿಟ್ಟು ಅದನ್ನ ಮಾಡಬೇಡಿ. ಆಮೇಲೆ ಟ್ರಾನ್ಸ್ಪರ್ಮೆಂಟ್ ಮತ್ತೆ ತಲೆಗೆಲ್ಲ ಸಿಕ್ಕಾಬಟ್ಟೆ ಟ್ರೀಟ್ಮೆಂಟ್ಗಳನ್ನ ಕೊಡಿಸ್ಕೊಂತಿದ್ರೆ ಅದು ಯಾವುದು ಪರ್ಮನೆಂಟ್ ಅಲ್ಲ. ನೀವು ಏನು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂತೀರಾ ಹೇರ್ಸ್ಗಳು, ಅದು ಯಾವುದು ಪರ್ಮನೆಂಟ್ ಅಲ್ಲ. ನೀವು 3 ಇಯರ್ಸ್ ಮಾಡಿಸ್ಕೊಂಡ್ ಬರ್ತೀರಾ, ಕೇಳಿ ಯಾರನ್ನಾದ್ರೂ ಗೊತ್ತಿರುತ್ತೆ ನಿಮ್ಗೆ. 3 ಇಯರ್ಸ್ಗೆ ನೀವು ಎಷ್ಟು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ದೀರಾ ಅಷ್ಟೇ ಮಾಡಿಸಿರೋ ಕೂದಲು ಅಷ್ಟೇ ಹೋಗುತ್ತೆ. ಅದು ಯಾವ್ದಾದ್ರು ಹೋಗಿಲ್ಲ ಅಂತಂದ್ರೆ ನನ್ನ ಮುಂದೆ ಕರ್ಕೊಂಡ್ ನಿಲ್ಸಿ ಹೇಳ್ತೀನಿ ನಾನು. ಯಾಕಂತಂದ್ರೆ ನಾವು ಕೊಡ್ತಾ ಇರೋದು ನಿಮ್ಗೆ ಒರಿಜಿನಲ್ ಅಂತಂದ್ರೆ ನ್ಯಾಚುರಲ್ ಹರ್ಬಲ್ ಹೇರ್ ಆಯಿಲ್ ನ ಇಷ್ಟು ಅಂಶಗಳನ್ನ ಯಾವ್ದಾದ್ರು ಒಂದು ಆಯಿಲ್ ಅಲ್ಲಿ ರೆಡಿ ಮಾಡಿದ್ದಾರೆ ಅಂತ ಅಂದ್ರೆ ನನಗೆ ಅವಾಗ ಹೇಳಿ. ಯಾಕೆಂತಂದ್ರೆ ಕೆಲವಷ್ಟು ಎಷ್ಟು ಈಗ ಸಾಂಬಾರಿಗೆ ಎಷ್ಟು ಉಪ್ಪು ಹಾಕ್ಬೇಕೋ ಅಷ್ಟೇ ಹಾಕ್ಬೇಕು. ಮನೇಲಿ ಏನಾದ್ರು ಜಾಸ್ತಿ ಮಾತ್ರೆ ಕೊಟ್ರು ಅಂತ ಹೇಳಿದ ತಕ್ಷಣ ನಾವು ಒಂದು ಸಕ್ಕರೆ ಕಾಯಿಲೆ ಆಗಿರ್ಬೋದು, ಬೇರೆ ತರದ ಯಾವ್ದಾದ್ರು BP, ಶುಗರ್, ಸಮಥಿಂಗ್ ಏನೇ ಆಗಿರ್ಲಿ ಜಾಸ್ತಿ ತಗೊಂಡ್ರೆ ಏನಾದ್ರು ಕಡಿಮೆ ಆಗುತ್ತಾ? ಎಷ್ಟು ಅಂಶ ತಗೋಬೇಕೋ ಅಷ್ಟು ಅಂಶ ಮಾತ್ರ ತಗೋಬೇಕು. ನೆಕ್ಸ್ಟ್ ಬಂದು ನಿಮ್ಗೆ ರಿಸಲ್ಟ್. ನಾನು ರಿಸಲ್ಟ್ ನ ಹೇಗೆ ಕೊಡ್ತೀನಿ ಅಂತ ಅಂದ್ರೆ, ನೀವು ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ನ ನೋಡಕ್ ಹೋಗ್ತೀರಾ. ಈಗ ಆಲ್ರೆಡಿ ಎಲ್ಲಾರು ರೀಲ್ಸ್ ಗಳು ನೋಡ್ತಾ ಇದ್ದೀರಾ. ರೀಲ್ಸ್ ಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂತ ಅಂದ್ರೆ, ರೀಲ್ಸ್ ಗಳು ಬರ್ತಾ ಒಂದು ಆಯಿಲ್ ತುಂಬಾ, ನಾನು ಅದ್ರದ್ದು ಬ್ರ್ಯಾಂಡ್ ಹೇಳಕ್ ಬರಲ್ಲ, ಬ್ರ್ಯಾಂಡ್ ಅದು ತುಂಬಾ ಇದಾಗಿದೆ. ಎಲ್ಲಿ ಹೋದ್ರು ಬರೀ ಅದ್ರದ್ದೇ ನೇಮ್ ಬರ್ತಾ ಇದೆ. ನೀವು ಒಂದು ರಿಯಾಲಿಟಿ ನೋಡ್ಬೇಕು ಅಂತ ಅಂದ್ರೆ ಎಲ್ಲಾ ಕಡೆನೂ ಹೋಗ್ತೀರಾ. ಹೋದಾಗ ಅವ್ರ ಹತ್ರ ಹೋದಾಗ ಏನಾಗುತ್ತೆ ಅಂತಂದ್ರೆ, ನಮ್ದು ಈ ತರ ಕೂದಲು ಬಂದಿದೆ ಅಂತ ರಿಯಾಲಿಟಿ ತೋರಿಸ್ತಾರೆ. ಈ ತರ ಇದೆ, ಈ ತರ ಇದೆ. ನಾನ್ ಹೇಳೋದು ಅವ್ರದ್ದು ಮಾತ್ರ ತೋರಿಸ್ತಾ ಇದ್ರೆ, ಬೇರೆಯವ್ರದ್ದು ಯಾರು ತೋರಿಸ್ತಾ ಇದಾರ? ಆ ಊರಿಂದ ಯಾರ್ದಾರು ಜನಗಳು ತೋರಿಸ್ತಾ ಇದಾರ? ಇಲ್ಲ ಕೊಟ್ಟು ನೋಡಿ ಅವ್ರು ಕೊಟ್ಟಿರೋ ಪ್ರಾಡಕ್ಟ್ ಇಂದ ನನಗೆ ಇಷ್ಟು ಕೂದಲು ಬಂತು ಅಂತ ಹೇಳಿರೋದು ಯಾವ್ದಾರು ನೋಡಿದ್ರ? ಇಲ್ಲ, ನೋಡಿರಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅವ್ರು ಯಾವಾಗ ಈಗ ಬ್ಲಾಗರ್ಸ್ ಗಳು ಹೋದಾಗೆಲ್ಲ ಬ್ಲಾಗರ್ಸ್ ಗಳ ಹತ್ರ ಎಲ್ಲ ತೋರ್ಸೋದೇನಂತ, ಇಷ್ಟು ಕೂದಲು ಬಂದಿದೆ, ನನಗೆ ಅಷ್ಟು ಕೂದಲು ಬಂದಿದೆ, ಅದು ಅವ್ರ ಫ್ಯಾಮಿಲಿ ಅಷ್ಟೇ, ಅವರ ಜನಾಂಗದವ್ರು ಅಷ್ಟೇ ಬಂದಿರೋದು, ಬೇರೆಯವ್ರದ್ದು ಯಾರ್ದು ಬರೋದಕ್ಕೆ ಸಾಧ್ಯ ಇಲ್ಲ. ಜನಗಳು ಫಸ್ಟ್ ಮೋಸ ಹೋಗೋದನ್ನ ನಿಲ್ಲಿಸ್ಬೇಕು. ನೋಡಿ, ಆಕ್ಚುಲಿ ಪಿಕ್ಚರ್ ತೋರಿಸ್ತಾ ಇದೀನಿ. ಯಾಕೆ ಅಂತಂದ್ರೆ ನಾನು ಬೇರೆಯವ್ರದ್ದೆಲ್ಲ ಹೇರ್ಸ್ ತೋರ್ಸೋದಕ್ಕೆ ನಂಗೆ ಇಷ್ಟ ಇಲ್ಲ. ಯಾಕಂದ್ರೆ ನೋಡಿ, ನಾನು ಆಕ್ಚುಲಿ ಇದೊಂದು 3 ಮಂತ್ಸ್ ಬ್ಯಾಕ್ ನನ್ನ ಹೇರು ತುಂಬಾ ಶಾರ್ಟ್ ಇತ್ತು, ತುಂಬಾ ಬಾಫ್ ಕಟ್ ಹೇರ್ ಮಾಡಿಸಿದ್ದೆ. ಯಾಕೆ ಅಂತಂದ್ರೆ 1-2 ಪ್ರಾಡಕ್ಟ್ ನ ಯೂಸ್ ಮಾಡಿ ನಮ್ಗೆ ಪ್ರಾಬ್ಲಮ್ ಮಾಡ್ಕೊಂಡಿದೀನಿ. ಅದಕ್ಕೆ ದಯವಿಟ್ಟು ಮೋಸ ಹೋಗ್ಬೇಡಿ. ಯಾವ ಪ್ರಾಡಕ್ಟ್ ಹಿಂದೆ ಮುಂದೆ ಗೊತ್ತಿಲ್ಲದೆ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಬೇಡಿ. ತಗೊಂಡು ಪ್ರಾಡಕ್ಟ್ ನ ಯೂಸ್ ಮಾಡಿ ನಿಮ್ಮ ಹೇರ್ಸ್ ಗಳನ್ನ ಹಾಳು ಮಾಡ್ಕೊಂಬೇಡಿ. ಆಕ್ಚುಲಿ 3 ಮಂತ್ಸ್ ಬ್ಯಾಕ್ ಆ ಸ್ಯಾರಿದು ಫೋಟೋ, 3 ಮಂತ್ಸ್ ಆದ್ಮೇಲೆ ಈ ಫೋಟೋ. ಆಕ್ಚುಲಿ ನನ್ಗೆ 1 ಇಂಚು ಕೂದಲು ಬೆಳವಣಿಗೆ ಆಗಿರೋದು ರಿಸಲ್ಟ್, ನಂದೇ ರಿಸಲ್ಟ್. ನೆಕ್ಸ್ಟ್ ಆಕ್ಚುಲಿ ಹೀಗೇನೆ 200 ಪೀಪಲ್ಸ್ ರಿಸಲ್ಟ್ ಬಂದಿದೆ. ಆಕ್ಚುಲಿ ಅವ್ರ ಹೇರ್ಸ್ 2.5 ಇಂಚು ಕೂದಲು ಬೆಳವಣಿಗೆ ಆಗಿರೋದು ಬರೀ 2 ಮಂತ್ಸ್ ಅಲ್ಲಿ. ಇವ್ರದ್ದು ಆಕ್ಚುಲಿ ಬಂದು ನಮ್ಮ ಮನೆಗೆ ಬರೋರವರು ತುಂಬಾ ಖುಷಿ ಪಟ್ರು. ಅವ್ರಿಗೆ ಆಕ್ಚುಲಿ ಒಂದು 3 ಇಯರ್ಸ್ ಇಂದ ಹೇರೇ ಬೆಳವಣಿಗೆ ಆಗಿರ್ಲಿಲ್ವಂತೆ. ಈ ಆಯಿಲ್ ನ ಹಚ್ಬಿಟ್ಟು ಅಷ್ಟು ಕೂದಲು ಆಗಿರೋದು. ಇದು ಆಕ್ಚುಲಿ ಆ ಹುಡುಗಿಗೆ ಅಷ್ಟು ಹೇರ್ಸ್ ಇತ್ತು, ಅದಾದ್ಮೇಲೆ ಇಷ್ಟು ಹೇರ್ಸ್ ಬಂದಿದೆ. ಯಾವ್ದ್ರಿಂದ ನಮ್ಮ ಹೇರ್ ಆಯಿಲ್ ನ ಯೂಸ್ ಮಾಡಿ ಅವ್ರಿಗೆ ಬಂದಿರೋ ಬೆನಿಫಿಟ್ಸ್. ಈ ತರದ್ದು 200 ಜನದ್ದು ರಿಸಲ್ಟ್ ಸಿಕ್ಕಿದೆ. ಅದು ನಂಗೆ ತುಂಬಾ ಖುಷಿಯಾದ ಸಮಾಚಾರ. ಏನಂತ ಅಂದ್ರೆ, ಕೆಲವಷ್ಟರಿಗೆ ಒಂದು ನಂಬಿಕೆ ಇರುತ್ತೆ. ಏನಂತ ಅವರು ಹೇಳ್ತಾರೆ, ಅಲ್ಲೂ ಕೊಬ್ಬರಿ ಎಣ್ಣೆ ಸಿಗುತ್ತೆ, ಇಲ್ಲೂ ಕೊಬ್ಬರಿ ಎಣ್ಣೆ ಸಿಗುತ್ತೆ, ಅಲ್ಲಿ ಎಣ್ಣೆ ಸಿಗುತ್ತೆ, ಇಲ್ಲಿ ಎಣ್ಣೆ ಸಿಗುತ್ತೆ. ನೀವು ಯೋಚನೆ ಮಾಡಿ, ಕಡಲೆ ಬೀಜನ ಮೆಷಿನ್ಗೆ ಹಾಕಿದ್ರೆ ಕಡಲೆಕಾಯಿ ಹಿಂಡಿ ಬರುತ್ತೆ ಅಲ್ವಾ? ಕೊಬ್ಬರಿ ಹಾಕಿದ್ರೆ ಕೊಬ್ಬರಿ ಎಣ್ಣೆ ಬರುತ್ತೆ, ಕಾಯಿ ಹಾಕಿದ್ರೆ ಕಾಯಿ ಎಣ್ಣೆ ಬರುತ್ತಾ? ಆಗತ್ತಾ? ತಯಾರು ಮಾಡಕ್ಕಾಗತ್ತಾ? ಬೇರೆಯವರೆಲ್ಲ ಮಾಡಕ್ಕಾಗತ್ತಾ? ಆಗಲ್ಲ. ನೀವು ಹೊರಗಡೆ ಎಲ್ಲಾದ್ರೂ ಹೋಗಿ ಕೇಳಿ, ನಾವು ಅಷ್ಟು ಕೊಡ್ತೀವಿ, ಇಷ್ಟು ಕೊಡ್ತೀವಿ, ನಿಮಗೆಲ್ಲ ಕಡಿಮೆ ರೇಟಿಗೆ ಕೊಟ್ಬಿಡ್ತೀವಿ, ಇಷ್ಟು ರೂಪಾಯಿಗೆ ಸಿಕ್ಬಿಡುತ್ತೆ. ಚಾನ್ಸೇ ಇಲ್ಲ. 100% ಕೊಡ್ತೀವಿ. ಯಾಕೆಂತ ಅಂದ್ರೆ ಗುರು ಸರ್ ಮಾಡ್ತಾ ಇರೋದು ಒಂದು ಸಮಾಜ ಸೇವೆ. ಯಾಕೆಂತಂದ್ರೆ ನಾವು ಇವಾಗ ನಾನಾಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ಒಂದು ಫ್ಯಾಮಿಲಿನ ಕಾಪಾಡಬೇಕು ಅಂತ ಅಂದ್ರೆ ನಾವು ನಮಗೆ ಫಸ್ಟ್ ಒಳ್ಳೇದಾಗಿ ಇನ್ನೊಬ್ರಿಗೆ ಒಳ್ಳೇದಾಗಬೇಕು. ಆಮೇಲೆ ಇನ್ನೊಂದು ಏನಂತಂದ್ರೆ, ಇವತ್ತು ಗುರು ಸರ್ ಎನಿ ಟೈಮ್ ಹೇಳ್ತಾ ಇರ್ತಾರೆ,
ಒಂದು ಸಕ್ಸಸ್ನ ಪಡಿಬೇಕು ಅಂತ ಅಂದ್ರೆ ನಾವು ತುಂಬಾ ಕಷ್ಟ ಪಡಬೇಕು ಅಂತ. ಇವತ್ತು ಕಷ್ಟಕ್ಕೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಹೆಲ್ದಿ ಆಗಿದ್ದೀರಾ, ತುಂಬಾ ವೆಲ್ದಿ ಆಗಿದ್ದೀರಾ. ನಿಮ್ಮ ಹೆಲ್ತ್ಗಳನ್ನ ನಾನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಗೆಲ್ಲ ಏನಂತ ಅಂದ್ರೆ ಫಸ್ಟ್ ನಾನು ನಿಮ್ ಕೈಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ರಿಯಾಲಿಟಿನ ನಂಬಿ. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅದು ಬೇಡ. ಇವತ್ತು ಗುರುಪೂರ್ಣಿಮೆ ದಿವಸ ಗುರು ಸರ್ ಸಿಕ್ಕಿದ್ದಾರೆ ನಿಮ್ಗೆ. ಗುರು ಸರ್ ಅಂತ ಅಂದ್ರೆ 100%. ಆ 100% ನಿಮಗೆಲ್ಲ ಎಂತ ಆರೋಗ್ಯ ಬೇಕು. ಯಾಕೆಂತಂದ್ರೆ ಒಂದು ಆಯಿಲ್ ಇಂದ ಇಷ್ಟೊಂದು ಆರೋಗ್ಯ ಸಿಗುತ್ತಾ? ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ. ಒಂದು ಆಯಿಲ್ನ ಮುಂದೆ ಇಟ್ಕೊಂಡು ಸ್ಕಿನ್ನಿಗೆ, ಹೇರ್ಗೆ ನಾವು ಇಷ್ಟೊಂದು ಕ್ವಾಲಿಟಿ ಆಗಿರೋ ಪ್ರಾಡಕ್ಟ್ ನಿಮ್ ಕೈ ಕೊಟ್ಟಿದೀವಿ, ಕರೆಕ್ಟಾ? ಆಮೇಲೆ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಯಾರು ಬಂದ್ಬಿಟ್ಟು ನಿಮ್ಮ ಹತ್ರ ಬಂದು ನಮಗೆ ಅಷ್ಟಕ್ಕೆ ಸಿಗುತ್ತೆ ಇಷ್ಟಕ್ಕೆ ಸಿಗುತ್ತೆ ಅಂತ ಅಂದ್ರೆ ನೀವೇ ರಿಯಾಲಿಟಿ ಅವರಿಗೆ ಹೇಳ್ಬಿಟ್ಟು ಕಳಿಸಿ. ಯಾಕೆಂತಂದ್ರೆ ಅಷ್ಟು ಸುಲಭವಾಗಿ ಮಾಡೋದಕ್ಕೆ ಅಷ್ಟು ಸುಲಭ ಇಲ್ಲ. ನಮ್ಮ ತರ ಈಗಲೂ ಹೇಳ್ತಾ ಇದ್ದೀನಿ. ನಾನು ಆಕ್ಚುಲಿ ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಾಗ್ಲೂ ಹೇಳಿದ್ದೆ, ಅವಾಗ್ಲೂ ಹೇಳ್ತೀನಿ ಇವಾಗ್ಲೂ ಹೇಳ್ತೀನಿ, ಈ ತರದ ಆಯಿಲ್ ಯಾರು ಕೊಡೋಕ್ಕೂ ಸಾಧ್ಯ ಇಲ್ಲ. ಅದು ಗುರು ಸರ್ ಒಬ್ಬರೇ ಕೊಡಕ್ ಸಾಧ್ಯ ಆ ತರ ಆಯಿಲ್ನ. ಮತ್ತೆ ನಾವು ಹೇರ್ ಆಯಿಲ್ ಅಷ್ಟೇ ಪ್ಯೂರ್ಲಿ ನ್ಯಾಚುರಲ್ ಹರ್ಬಲ್ ರೂಟ್ಸ್ ಇಂದ ಮಾಡಿರೋದು. ನಮ್ಮಂಗೆ ಹೇರ್ ಆಯಿಲ್ ನ ಅಷ್ಟು ಪ್ಯೂರ್ ನ್ಯಾಚುರಲ್ ಆಗಿ ಕೊಡೋದಕ್ಕೆ ನಮ್ಮ ಕೈಲಿ ಮಾತ್ರ ಸಾಧ್ಯ, ಇನ್ಯಾರ ಕೈಲೂ ಸಾಧ್ಯ ಇಲ್ಲ. ಅದು ಯಾರು ಇದ್ರೆ ನನ್ನ ಹತ್ರ ಬಂದು ಮುಂದೆ ನಿಲ್ಲಿಸಿ. ನೆಕ್ಸ್ಟ್ ನಿಮ್ಗೆ ರಿಯಲಿ ಇನ್ನೊಂದು ಏನಂದ್ರೆ ಡಿಫ್ರೆನ್ಸು, ಬೇರೆ ಪ್ರಾಡಕ್ಟ್ಗಳು ನಾನು ಹೇಳ್ದೆ ನಿಮ್ಗೆ, ಅವ್ರು ಬಂದು ಇವ್ರು ಬಂದು ಅವ್ರದ್ದು ಹೇರ್ಸ್ಗಳನ್ನೆಲ್ಲ ತೋರಿಸ್ತಾರೆ. ಬಟ್ ನಾವು ಯಾರ ಹೇರ್ಸ್ನು ತೋರಿಸಲ್ಲ. ಇಷ್ಟು ಜನ ಕೇರಾಮೃತ್ ಫ್ಯಾಮಿಲಿ ಇದ್ದೀರಲ್ಲ, ಇಷ್ಟು ಜನದ್ದು ನೆಕ್ಸ್ಟ್ ಇದೇ ಪೂರ್ಣಿಮೆಗೆ ನಾವೆಲ್ಲ ಸೇರ್ಕೊಂತೀವಿ. ಯಾವ ಸಕ್ಸಸ್ ದಾರಿಗೆ ಹೋಗ್ತೀವಿ ಅಂತ ನಾವು ಆಕ್ಚುಲಿ ನೆಕ್ಸ್ಟ್ ಇಯರ್ ತೋರ್ಸೋಣ. ಇಲ್ಲಿ ಒಬ್ಬೊಬ್ರು ಯಾರ್ಯಾರೆಲ್ಲ ಡಿಸ್ಟ್ರಿಬ್ಯೂಟರ್ಗಳು ಬಂದಿದ್ದೀರಾ, ಯಾರ್ಯಾರೆಲ್ಲ ಇದ್ದೀರಾ, ನಂಗೆ ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ತುಂಬಾ ಹೆಲ್ದಿಯಾಗಿ ಕಾಣಿಸ್ತಾ ಇದ್ದೀರಾ. ಒಬ್ಬೊಬ್ರು ನಂಗೆ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ನೀವೆಲ್ಲ ವರ್ಜಿನ್ ಕೋಕೋನಟ್ ಆಯಿಲ್ ತಿಂತೀರಾ ಅಂತ ಚೆನ್ನಾಗಿ ಗೊತ್ತು ನನಗೆ. ನಮ್ಮ ಪ್ರಾಡಕ್ಟ್ ನ ತಗೋತೀರಾ ಅಂತ ಹೇಳಿ ತುಂಬಾ ಚೆನ್ನಾಗಿ ಗೊತ್ತು. ಇವಾಗ ಒಂದು 3 months ಬೆಳವಣಿಗೆ ಏನಾಗಿದೆ ಅಂತ ಅಂದ್ರೆ ವರ್ಲ್ಡ್ಗೆ ನಾವು ಹೋಗ್ಬಿಟ್ಟಿದೀವಿ. ಆಲ್ಮೋಸ್ಟ್ ಯುರೋಪ್, ಆಸ್ಟ್ರೇಲಿಯಾ, USA ಇಂದ ಡಿಮ್ಯಾಂಡ್ಗಳು ಬರ್ತಾ ಇದೆ. ಯಾಕೆ ಡಿಮ್ಯಾಂಡ್ ಬರ್ತಾ ಇದೆ ಅಂತಂದ್ರೆ ನಮ್ಮ ಪ್ರಾಡಕ್ಟ್ಗೆ ಅಷ್ಟು ಕ್ವಾಲಿಟಿ ಇದೆ, ಅಷ್ಟು ಪ್ಯೂರಿಟಿ ಇದೆ, ಅಷ್ಟು ಒರಿಜಿನಾಲಿಟಿ ಇದೆ, ಅಷ್ಟು ಟ್ರಸ್ಟ್ ಇದೆ ನಮ್ಮ ಹತ್ರ. ಆಕ್ಚುಲಿ ಗುರು ಸರ್ ಆಗಿರ್ಬೋದು, ನಾನಾಗಿರ್ಬೋದು, ಅದು ನಿಮ್ಮನ್ನ ಬೆಳವಣಿಗೆ ಮಾಡಿಸೋದಕ್ಕೆ ಎಷ್ಟು ಸಹಕಾರಿಯಾಗುತ್ತೆ. ನೀವು ಫಸ್ಟ್ ಸಕ್ಸಸ್ ಆಗಬೇಕು. ನೀವು ಫಸ್ಟ್ ನಿಮಗೆ ಫಸ್ಟ್ ಹೆಲ್ತ್ ಮತ್ತೆ ವೆಲ್ತ್ ಮತ್ತೆ ಸಕ್ಸಸ್ ಸಿಗ್ಬೇಕು ಅಂತ ನಾವು ಗುರು ಸರ್ ಎನಿ ಟೈಮ್ ನಾವು ಅದನ್ನ ಯೋಚನೆ ಮಾಡ್ತಲೇ ಇರ್ತೀವಿ. ಇವತ್ತು ಗುರು ಸರ್ ನಿಮಗೆ ಒಂದು ಹೇಳಬೇಕು, ನಾನು ಆಕ್ಚುಲಿ ಗುರು ಸರ್ ಇಲ್ಲ ಏನಂತ ಅಂದ್ರೆ ಒಬ್ಬೊಬ್ರನ್ನ ಸಕ್ಸಸ್ ಮಾಡಿಸ್ಬೇಕು ಅಂತ ಎವ್ರಿ ಟೈಮ್ ಎಷ್ಟು ಕಷ್ಟಪಡ್ತಾರೆ ಅಂತ ಅಂದ್ರೆ ಇದು ಆಕ್ಚುಲಿ PPT ರೆಡಿ ಮಾಡಿದ್ದಾರೆ. ನೀವು ಒಬ್ರಿಗಲ್ಲ ಎಲ್ಲರಿಗೂ ಸಕ್ಸಸ್ ಕೊಡಿಸ್ಬೇಕು. ಆಮೇಲೆ ನೈಟ್ 12 ಆಗಲಿ 1:30 ಆಗಲಿ 2:30 ಆಗಲಿ ವರ್ಕ್ ಮಾಡ್ತಲೇ ಇದ್ದಾರೆ. ಈಗ ಒಂದು 1 week ಇಂದ ಅವ್ರು ಆಕ್ಚುಲಿ ನಿಮಗೋಸ್ಕರ, ನಿಮ್ಮ ಸಕ್ಸಸ್ಗೋಸ್ಕರ ಒಬ್ಬೊಬ್ರು ನಾನು ಈ ತರ ತಗೊಂಡೋಗ್ಬೇಕು. ಯಾಕೆಂತ ಅಂದ್ರೆ ಹೊರಗಡೆ ಜನಗಳಿಗೆ ಡಿಮ್ಯಾಂಡ್ ಏನಾಗಿದೆ ಅಂತಂದ್ರೆ ಇವ್ರು ಹೆಂಗ್ ಮಾಡ್ತಾರೆ, ಇವ್ರ ಫಾರ್ಮುಲಾ ಏನು, ಇವ್ರು ಯಾವ ತರ ಮಾಡ್ತಾರೆ. ಯಾಕೆಂತಂದ್ರೆ ನಮ್ಗೆ ಬರುತ್ತೆ ಆ ತರ ಏನ್ ಮಾಡ್ತಾ ಇದ್ರ ಇದು ಫಾರ್ಮುಲಾ ಏನು ಅಂತ. ನಾವ್ ಆಕ್ಚುಲಿ ನಮ್ಮ ಫ್ಯಾಮಿಲಿಗೆ ಬಿಟ್ಟು ಬೇರೆ ಯಾರಿಗೂ ಆಸ್ಪದ ಕೊಡಲ್ಲ. ಈ ಕೇರಾಮೃತ್ ಏನ್ ಫ್ಯಾಮಿಲಿ ಇದೆ ಅದು ನಮ್ಮ ಫ್ಯಾಮಿಲಿ. ಆಕ್ಚುಲಿ ಆ ಫ್ಯಾಮಿಲಿಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಇದೇ ಫ್ಯಾಮಿಲಿ ಬಂದು ನಾವು ಎಷ್ಟು ಕಷ್ಟಪಡೋದ್ರೂ ನಾವು ಸಿದ್ಧಿ. ನೀವು ಅದಕ್ಕೆ ಕೈ ಜೋಡಿಸಿ ನಿಮ್ಮ ಜೀವನದ ನಿಮ್ಮ ಫ್ಯಾಮಿಲಿ ಏನಿದೆ ಅದನ್ನ ಸಿದ್ಧಿ ಮಾಡ್ಕೊಳ್ಳಿ, ನೀವು ಸಕ್ಸಸ್ನ ಪಡ್ಕೊಳ್ಳಿ ಅಂತ ಹೇಳಿ ನಾನು ಖುಷಿ ಪಡ್ತೀನಿ. ಇದೇ ಕೇರಾಮೃತ್ ಹೇರ್ ಆಯಿಲ್ ನ ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ಸ್ ಮುಂದೆ ಮಾಡ್ತಾ ಇದೀವಿ. ಏನಂತಂದ್ರೆ ನೆಕ್ಸ್ಟ್ ಒಂದು ಇಂಗ್ರೀಡಿಯೆಂಟ್ ನ ಸೇರಿಸ್ತಾ ಇದೀವಿ. ಅದು ಆಕ್ಚುಲಿ ಎಲ್ಲೂ ಹರ್ಬ್ಸ್ ನ ಸೇರ್ಸೋದಕ್ಕೆ ಸಾಧ್ಯ ಇಲ್ಲ. ಅದು ಕೇರಳ ಕಡೆ ನಾವು ಒಂದು ಕಾಡಿನ ತರಿಸ್ತಾ ಇದೀವಿ. ಅದರಿಂದ ಇನ್ನ ನೆಕ್ಸ್ಟ್ ಬರೋ ಆಯಿಲ್, ನೆಕ್ಸ್ಟ್ ಏನು ನಾವು ಬೇಸಿಕಲಿ ಆಯಿಲ್ ನ ಕಳಿಸ್ತೀವಿ, ಆ ಬೇಸಿಕ್ ಆಯಿಲ್ ಅಲ್ಲಿ ನಿಮ್ಗೆ ಅದು ಇನ್ಕ್ಲೂಡ್ ಆಗಿರುತ್ತೆ. ನಿಮ್ಗೆ ಏನೆಲ್ಲ ಕೂದಲು ಸಮಸ್ಯೆ ಇದೆ, ಏನೆಲ್ಲ ತ್ವಚೆ ಸಮಸ್ಯೆ ಇದೆ, ಆ ತ್ವಚೆ ಸಮಸ್ಯೆಗೆ ಪೂರ್ಣ ನಿಮಗೆ ತ್ವಚೆ ಸುಧಾರಿಸ್ಕೊಳ್ಳೋದಾಗಿರ್ಬೋದು, ನಿಮ್ಮ ಆರೈಕೆಯನ್ನ ಚೆನ್ನಾಗಿ ಮಾಡ್ಕೊಬಹುದು. ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿದೆ ಏನೇನೆಲ್ಲ ಹರ್ಬ್ಸ್ ಹಾಕಿದೀವಿ, ಏನೇನೆಲ್ಲ ರೂಟ್ಸ್ಗಳನ್ನ ಸೇರಿಸಿದೀವಿ, ಮತ್ತೆ ರಿಸಲ್ಟ್ ಏನ್ ಬಂದಿದೆ ಅಂತ ಆಲ್ಮೋಸ್ಟ್ ಗೊತ್ತಾಗಿದೆ. ಇನ್ನು ಎಲ್ಲಾ ಮನೆಗಳಲ್ಲೂ ದಯವಿಟ್ಟು ಒಬ್ಬೊಬ್ರು ಎಲ್ಲಾ ಕಡೆಗೂ ನಮ್ಮ ಆಯಿಲ್ ಆಗಿರ್ಬೋದು, ನಮ್ಮ ಕೇರಾಮೃತ್ ಏನು ಇವತ್ತು ವರ್ಲ್ಡ್ ನಂಬರ್ 1 ಪ್ರಾಡಕ್ಟ್ ಆಗಿದೆ ಈ ಕೇರಾಮೃತ್. ಇದನ್ನ ಇನ್ನೂ ಬೆಳೆಸೋಣ, ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗೋಣ. ದೊಡ್ಡ ಮಟ್ಟಕ್ಕೆ ಅಂದ್ರೆ ಆಲ್ಮೋಸ್ಟ್ ಆಲ್ರೆಡಿ ಆಗೋಗಿದೆ. ನೀವು ಇನ್ನೂ ಹೊರಗಡೆ ಬಂದ್ರೆ ಇನ್ನೂ ಇದ್ರದ್ದು ರಿಸಲ್ಟ್
ಗೊತ್ತಾಗುತ್ತೆ. ಯಾಕೆ ಅಂತ ಅಂದ್ರೆ ನೀವು ಹೇಳಿ, ನಾವು ಕೇರಾಮೃತ್ ಫ್ಯಾಮಿಲಿ ಅವರು ಕೇರಾಮೃತ್ ಕಂಪ್ನಿಲಿ ಫಸ್ಟ್ ನಮ್ಗೆ ಏನಂತಂದ್ರೆ ನಮಗೆ ಮಾತ್ರ ಆದ್ಯತೆ ಜಾಸ್ತಿ. ಇವತ್ತು ಏನ್ ಬಂದಿರೋ ನಿಮ್ಗೆಲ್ಲ ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ. ನೀವು ಏನೆಲ್ಲ ಆಯಿಲ್ ನ ತಗೊಂತಾ ಇದ್ದೀರಾ, ಫಸ್ಟ್ ಆದ್ಯತೆ ಯಾರಿಗೆ ಅಂದ್ರೆ ಕೇರಾಮೃತ್ ಅವ್ರಿಗೆ. ಯಾಕೆಂದ್ರೆ ಬೇರೆ ಬೇರೆ ಕಂಪ್ನಿಗಳೆಲ್ಲ ಬಂದು ಕೇಳ್ತಾ ಇದಾರೆ ಏನಂತ, ನಮಗ್ ಕೊಡಿ, ನಮಗ್ ಈ ತರ ಕೊಡಿ. ನಮ್ಗೆ ನಾವು ಯಾರ ಕಂಪ್ನಿಗೂ ಹೋಗಿ ಟೈಅಪ್ ಆಗಲ್ಲ, ಯಾರ ಕಂಪ್ನಿಗೂ ಹೋಗ್ಬಿಟ್ಟು ದಾಸರಾಗಲ್ಲ. ನಾವು ಓನ್ಲಿ ನಮ್ಮ ಕಂಪ್ನಿನ ಮಾತ್ರ ರೆಡಿ ಮಾಡ್ತೀವಿ. ನಿಮ್ಮೆಲ್ಲರ ಹೆಲ್ತ್ ಏನಾಗಿರ್ಬೋದು, ವೆಲ್ತ್ ಏನಾಗಿರ್ಬೋದು, ಅದು ನಮ್ಮ ಕರ್ತವ್ಯ. ಇನ್ನೂ ಕೇರಾಮೃತ್ ಕಂಪ್ನಿಲಿ ಅಡಿಷನಲ್ ಎಲ್ಲ ಪ್ರಾಡಕ್ಟು ನಾವು ಮುಂದೆ ತರ್ತಾ ಇದೀವಿ. ನಿಮ್ಗೆ ಇನ್ನೂ ಆಶ್ಚರ್ಯಕರವಾದ ಪ್ರಾಡಕ್ಟ್ಗಳನ್ನ ನಾವು ಲಾಂಚ್ ಮಾಡ್ತಾ ಇದೀವಿ. ಕೇರಾಮೃತ್ ಕಂಪ್ನಿಗೆ ಎಷ್ಟು ನಾನು ಕೃತಜ್ಞತೆ ಹೇಳ್ತೀನಿ ಅಂತ ಅಂದ್ರೆ, ಥ್ಯಾಂಕ್ಸ್ ವೀರೇಶ್ ಸರ್ ಅಂಡ್ ಶಂಕರ್ ಸರ್, ಸೋಗ್ಲಿ ಸರ್ ಅಂಡ್ ಆಸಿಸಿಂಗ್ ಸರ್, ನೀಲಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇಲ್ಲಿ ಖುಷಿಯಾಗಿ ಬಂದು ಈ ತರ ಒಂದು ಹೆಲ್ತ್ ಅಂಡ್ ವೆಲ್ತ್ ನ ನೋಡ್ಕೊಂಡಿರೋದು, ಮತ್ತೆ ನಮ್ಮ ಕೇರಾಮೃತ್ಗೆ ಸಪೋರ್ಟ್ ಮಾಡಿರೋದು, ಮತ್ತೆ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಅಂತ ಅಂದ್ರೆ ಫುಲ್ ಫ್ಯಾಮಿಲಿ ತುಂಬಾ ಹ್ಯಾಪಿಯಾಗಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಸ್ಟಾರ್ಟಿಂಗ್ ಬಂದು ನಿಮ್ಗೆಲ್ಲ ಒಂದೇನಂತ ಅಂದ್ರೆ, ಇಂಥ ಗುರುಗಳು ಸಿಕ್ಕಿದ್ದಾರೆ. ಆ ಗುರುಗಳು ನಿಮಗೋಸ್ಕರ ಕಷ್ಟಪಡೋದಕ್ಕೆ ರೆಡಿ ಆಗಿದ್ದಾರೆ. ಅವ್ರು ಕಷ್ಟಪಡೋದಕ್ಕೆ ರೆಡಿ ಆಗಿದ್ದಾರೆ ಅಂದ್ರೆ ನೀವೇನ್ ಆಗ್ಬೇಕು ಹೇಳಿ, ನೀವು ಸಕ್ಸಸ್ಗೆ ರೆಡಿ ಆಗಿರ್ಬೇಕು. ಒಬ್ಬೊಬ್ರು ಸಹ ನಿಮ್ಮ ಜೀವನದಲ್ಲಿ ಏನೆಲ್ಲ ಮಾಡೋಕ್ಕಾಗಿಲ್ಲ, ಇಲ್ಲಿವರೆಗೂ ಏನ್ ಮಾಡೋಕ್ಕಾಗಿಲ್ಲ, ಇನ್ಮುಂದೆ ಮಾಡಿ. ಇನ್ಮುಂದೆ ತುಂಬಾ ಟೈಮ್ ಇದೆ ಮಾಡೋದಕ್ಕೆ. ಇನ್ಮುಂದೆ ನೀವು ಅದನ್ನ ಮಾಡೋದಕ್ಕೆ ರೆಡಿಯಾಗಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ, ಟ್ರಸ್ಟ್ ಆಗಿರಿ. ಮತ್ತೆ ನಿಮ್ಗೆ ಅಷ್ಟು ಪ್ರೂವನ್ ಪ್ರಾಡಕ್ಟ್ ನ ನಿಮ್ ಕೈ ಕೊಟ್ಟಿದೀವಿ. ಈ ಪ್ರಾಡಕ್ಟ್ ನ ತುಂಬಾ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡು ಗುರು ಸರ್ ಜೊತೆಗೆ, ಈ ಗುರು ಪೂರ್ಣಿಮೆ ಜೊತೆಗೆ ನೀವು ಅವ್ರ ಜೊತೆ ಕೈ ಸಾತಾಗಿ ಸೇರ್ಕೊಂಡು ಈ ಏನು ಪ್ರಪಂಚ ತಿರುಗಿ ನೋಡೋ ತರಕ್ಕೆ ನಾವು ರೆಡಿ ಆಗೋಣ. ನಾವು ಗುರು ಸರ್ ಯಾವಾಗ್ಲೂ ನಿಮ್ಮ ಜೊತೆಗೆ ಇರ್ತೀವಿ. ಇಂಥ ಗುರುಗಳು ನಿಮ್ಮ ಜೊತೆಗೆ ಸಿಕ್ಕಿದ ಮೇಲೆ ಅದನ್ನ ಸದುಪಯೋಗ ಪಡಿಸ್ಕೊಂಡು ನೀವಿನ್ನೂ ಒಂದ್ ಮಟ್ಟಕ್ಕೆ, ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಇಲ್ಲಿವರೆಗೂ ನನಗೆ ಸಾಧ್ಯತೆ ಮಾಡ್ಕೊಡೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಸೊ ಜೋರಾದ ಚಪ್ಪಾಳೆ, ಇನ್ನೂ ಜೋರಾದ ಚಪ್ಪಾಳೆ. ಕೇರಾಮೃತ್ ಸಂಸ್ಥೆಯ ಲಕ್ಷ್ಮಿ ವಿಶೇಷವಾಗಿ ಇವಾಗವರೆಗೂ ನಿಮಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ ಸ್ನೇಹಿತರೆ, ವಿಶೇಷವಾಗಿ ಏನಪ್ಪ ಅಂತಂದ್ರೆ ಹೇರ್ ಆಯಿಲ್ ಅಂತಂದ್ರೆ ಕಾಮನ್ ಹೇರ್ ಆಯಿಲ್ ಅಲ್ಲ. ಮೇಡಮ್ ಹೇಳ್ತಾ ಇದ್ದ ಒಂದು ಮಾತು ಹೇಳಿದ್ರು, ವರ್ಲ್ಡ್ ಬ್ರಾಂಡೆಡ್, ಪ್ರಪಂಚದಾದ್ಯಂತ ಇನ್ನು ಮುಂದಿನ ದಿನಗಳಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡತಕ್ಕಂತಹ ಹೇರ್ ಆಯಿಲ್ ಬಗ್ಗೆ ನಿಮ್ಗೆ ಹೇಳಿದ್ದೀವಿ ಸ್ನೇಹಿತರೆ. ಇದು ಸಾಮಾನ್ಯವಾಗಿ ಮಾಡಿರ್ತಕ್ಕಂಥದ್ದಲ್ಲ, ವಿಜ್ಞಾನಿಗಳಿಂದ ಪ್ರೂವ್ ಆಗಿರ್ತಕ್ಕಂಥದ್ದು. ಇತಿಹಾಸವನ್ನು ಸೃಷ್ಟಿ ಮಾಡಕ್ ಹೋಗ್ಬೇಕಾದ್ರೆ ಸಾಧಕರು ಅದರ ಹಿಂದೆ ತುಂಬಾ ಬೆನ್ನೆಲುಬಾಗಿ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಇವತ್ತು ನಾವು ತುಂಬಾ ಪುಣ್ಯ ಮಾಡಿದ್ವಿ, ಅದೃಷ್ಟ ಮಾಡಿದ್ವಿ, ಸಂತೋಷ ಆಗ್ತಾ ಇದೆ. ಇಷ್ಟೆಲ್ಲ ಜನರ ಮಧ್ಯದಲ್ಲಿ, ಇಷ್ಟೆಲ್ಲ ಜನರ ಸಂಪರ್ಕದೊಂದಿಗೆ ನಮ್ಮ ಭಾರತ ದೇಶದ ಇತಿಹಾಸ ಪುಟಗಳಲ್ಲಿ ಕೇರಾಮೃತನ ಅತಿ ಎತ್ತರ ಮಟ್ಟಕ್ಕೆ ಎತ್ಕೊಂಡು ಹೋಗೋದಕ್ಕೆ ಭದ್ರ ಬುನಾದಿ ಹಾಕಿರ್ತಕ್ಕಂತಹ, ಅದನ್ನು ವಿಶೇಷವಾಗಿ ಶಾರ್ಟ್ ಟೈಮಲ್ಲಿ, ಅತ್ಯಂತ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಗ್ರೋತ್ ಅನ್ನು ನೋಡಿರ್ತಕ್ಕಂತಹ ಭಾರತ ದೇಶದ ಹೇರ್ ಆಯಿಲ್ ಅಲ್ಲಿ ಮೊಟ್ಟ ಮೊದಲನೇ ಸ್ಥಾನ ಹೊಂದಿರತಕ್ಕಂಥದ್ದು ಸೊ ಕೇರಾಮೃತ್ ವರ್ಜಿನ್ ಕೊಕೊನಟ್ ಹೇರ್ ಆಯಿಲ್. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗೆ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.